ಸ್ನೇಹಿತರೆ, ಏಕೋ ಏನು ಇತ್ತೀಚೆಗೆ ಎಲ್ಲ ಕಡೆ ಸಾವಿನ ಸುದ್ದಿ ಕೇಳಿ ಬರುತ್ತಿದೆ ಎಂದರೆ ತಪ್ಪಾಗಲಾರದು. ಇದೀಗ ತಾನೇ ಸಿಎಂ ಒಬ್ಬರ ಮೊಮ್ಮಗನ ಸಾವಿನ ಸುದ್ದಿ ಕೇಳಿ ಬಂದಿದ್ದು, ಇದರಿಂದಾಗಿ ಇಡೀ ರಾಜ್ಯವೇ ಕಣ್ಣೀರು ಸುರಿಸಿದೆ. ಹಾಗಾದ್ರೆ ಈ ಸಾವು ಯಾರದ್ದು? ಸಾವಿಗೆ ಕಾರಣವೇನು? ಈ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಈ ಸಾವಿಗೆ ಸಂತಾಪ ಸೂಚಿಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಹೌದು ಸ್ನೇಹಿತರೆ, ಫೆಬ್ರವರಿ 22ರಂದು ಇವರು ಸ್ನೇಹಿತರೊಂದಿಗೆ ಮನಾಲಿಗೆ ಬಂದು ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದರು. ಆದರೆ ಬೆಳಗಿನ ಜಾವ ಸುಮಾರು 2:30ರ ಹೊತ್ತಿಗೆ ಕೋಣೆಯಿಂದ ಶಬ್ದ ಕೇಳಿದಾಗ ಸ್ನೇಹಿತರು ಪರಿಶೀಲಿಸಲು ಒಳಗೆ ಹೋದಾಗ ಹಾಸಿಗೆ ಮೇಲೆ ಅಸ್ವಸ್ಥ ಸ್ಥಿತಿಯಲ್ಲಿ ಮಲಗಿರುವುದನ್ನು ಕಂಡು ಆಸ್ಪತ್ರೆಗೆ ಕರೆದೊಯ್ದಿದ್ದರು. ವೈದ್ಯರು ತಕ್ಷಣ ಸಿಪಿಆರ್ ಆರಂಭಿಸಿ ದೀರ್ಘಕಾಲ ಪ್ರಯತ್ನಿಸಿದರು. ಆದರೆ ಎಲ್ಲಾ ಪ್ರಯತ್ನಗಳು ವಿಫಲವಾಗಿ ಸಾವನ್ನಪ್ಪಿದ್ದಾರೆ. ಇವರು ಯಾರು ಎಂದರೆ ಜಾರ್ಖಂಡಿನ ಮಾಜಿ ಮುಖ್ಯಮಂತ್ರಿ ಚೆಂಪೈ ಸೂರೆನ್ ಅವರ ಮೊಮ್ಮಗ ವೀರೇನ್ ಸೂರೆನ್ ರವರು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ನೀವು ಹಾರೈಸೋಣ.